ಅಂದ್ರೆ ಬರೀ ರಾಸಾಯನಿಕ ಗೊಬ್ಬರಗಳ ಮೇಲೆ ಆಧಾರ ಆಗುತ್ತೆ. ಈ ರಾಸಾಯನಿಕ ಗೊಬ್ಬರಗಳ ಮೇಲೆ ಇದೇ ರೀತಿ ನಾವು ಆಧಾರ ಆಗ್ತಾ ಹೋದ್ರೆ ಮುಂದೆ ನಮ್ಮ ಆರೋಗ್ಯದ ಮೇಲೆ ಮತ್ತೆ ಮಣ್ಣು ಅಂದರೆ ಭೂಮಿ ಮೇಲೆ ಯಾವ ರೀತಿ ಇದರ ಒಂದು ದುಷ್ಪರಿಣಾಮ ಬೀರುತ್ತೆ ಅನ್ನುವಂಥ ಒಂದು ವಿಚಾರವನ್ನು IBBN ಸಂಸ್ಥೆ ಮತ್ತು ಪ್ರಗತಿ ಚಾರಿಟಬಲ್ ಟ್ರಸ್ಟು ಅದರ ಬಗ್ಗೆ ಆಲೋಚನೆ ಮಾಡಿ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಮತ್ತು IBBN ರೈತರಿಗೆ ನಾವು ಈ ಥರದ ಒಂದು ಕಾರ್ಯಕ್ರಮಗಳನ್ನು ಮಾಡುವಂಥದ್ರ ಮೂಲಕ ಮುಂದೆ ನಮ್ಮ ಮಕ್ಕಳಿಗೆ ಉತ್ತಮವಾದಂಥ ಆರೋಗ್ಯ ಕೊಡಬೇಕು, ಉತ್ತಮವಾದಂಥ ಭೂಮಿ ಕೊಡಬೇಕು ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಇವತ್ತು ನಮ್ಮ ಕೊಂಡಳ್ಳಿ ಗ್ರಾಮದಲ್ಲಿ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಮತ್ತು IBBN ಸಹಯೋಗದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಈ ಕಾರ್ಯಕ್ರಮಕ್ಕೆ ನಮ್ಮ ಪ್ರಗತಿ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದಂಥ ಶ್ರೀಯುತ ಮುನೀಸ್ ಸರ್ ಅವರು ಬಂದಿದ್ದಾರೆ. ಅವರಿಗೆ ನಮ್ಮ ರೈತರ ಪರವಾಗಿ ಮತ್ತು ನಮ್ಮ ಗ್ರಾಮದ ಪರವಾಗಿ ಅವರಿಗೆ ಸ್ವಾಗತವನ್ನು ಬಯಸ್ತಾರೆ. ಅದೇ ರೀತಿ ಅಂದರೆ ಯಾರಾದರೂ ಮನೆಗಳಲ್ಲಿ ತಂದೆ ತಾಯಿ ತೀರ್ಕೊಂಡ್ಬಿಟ್ಟಿರ್ತಾರೆ, ಮಕ್ಕಳಿರ್ತಾರೆ, ಅಂಥ ಮಕ್ಕಳಿಗೆ ಗಂಡು ಮಕ್ಕಳಿಗೆ ಸಪ್ರೇಟು ಶಿಕ್ಷಣ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ, ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು 2 ಶಾಲೆಗಳನ್ನು ಬೆಂಗಳೂರಲ್ಲಿ ತರ್ತಿದ್ದಾರೆ. 160 ಮಕ್ಕಳಿಗೆ ಪ್ರತಿದಿನ ವಸತಿ ಮತ್ತು ಊಟದ ವ್ಯವಸ್ಥೆಯನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಮಾಡ್ತಾರೆ. ಇದಲ್ಲದೆ ಈಗ ಕೃಷಿಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳನ್ನು 2 ವರ್ಷಗಳಿಂದ ನಮ್ಮ RRAN ನೆಟ್ವರ್ಕ್ ಮತ್ತು IBBN ಜೊತೆ ಸೇರ್ಕೊಳ್ತಾ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಮೊನ್ನೆ ವರ್ಷ ಸಿರಿಧಾನ್ಯಗಳನ್ನು, ಸಣ್ಣ ಧಾನ್ಯಗಳು ಅಂತ ನಾವೇನು ಕರಿತೀವಿ, ಏನು ಮಿಲ್ಲೆಟ್ಸು, ಸಾಮೆ, ನವಣೆ, ಸಜ್ಜೆ, ಈ ಥರದ ಧಾನ್ಯಗಳನ್ನು 40 ಜನ ರೈತರಿಗೆ ಬಿತ್ತನೆ ಬೀಜ ಕೊಟ್ಟರು ಸಂಸ್ಥೆ ಕಡೆಯಿಂದ. ಆದರೆ ಈ ರೀತಿಯಲ್ಲಿ ಸಂಸ್ಥೆಗಳು ಮುಂದೆ ಬರುವಂಥ ಸಂಸ್ಥೆಗಳು 10 ನಮ್ಮೊಟ್ಟಿಗೆ ಸೇರಿದಾಗ ನಾವು ರೈತರು ಕೂಡ ಅಭಿವೃದ್ಧಿ ಆಗಲಿಕ್ಕಾಗುತ್ತೆ, ಸಂಸ್ಥೆ ಕೂಡ ಇನ್ನಷ್ಟು ಬೆಳೀಲಿಕ್ಕೆ ಅನುಕೂಲ ಆಗುತ್ತೆ, ಅವ್ರ ಕಾರ್ಯಕ್ರಮಗಳನ್ನು ಇನ್ನಷ್ಟು ರೂಪಿಸ್ಲಿಕ್ಕೂ ಅನುಕೂಲ ಆಗುತ್ತೆ. ಅವರು ಆ ಮನಸ್ಸಿಗೆ ಇವತ್ತು ನಾವು ಅವರಿಗೆ ಧನ್ಯವಾದಗಳನ್ನು ತಿಳಿಸೋಣ. ಈಗ ಪ್ರಗತಿಪರ ರೈತರಿಗೆ ನಾವಿವತ್ತು ಈ ಹೋಬಳಿಯ ಪಂಚಾಯತಿ ಎಲ್ಲ ರೈತರಿಗೆ ನಾವು ಇವತ್ತು ಬಯೋಚಾರ್ ಡ್ರಮ್ಸ್ ಅನ್ನು ನಾವು ಕೊಡ್ಲಿಕ್ಕೆ ಎಲ್ಲ ಸೇರಿದ್ವಿ. ಎಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಸೇರುವಂತ ಎಲ್ಲ ನಮ್ಮ ಸಂಸ್ಥೆಗಳ ಮುಖ್ಯಸ್ಥರುಗಳು ಎಲ್ಲರಿಗೂ ನಾನು ನಮಸ್ಕಾರಗಳನ್ನು ತಿಳಿಸ್ತಾ, ಅದೇ ರೀತಿಯಾಗಿ ಮುಂದೆ ಇರುವಂತ ಎಲ್ಲ ಪ್ರಗತಿಪರ ರೈತರು ಅವ್ರಿಗೂ ಕೂಡ ಎಲ್ಲ ನಮಸ್ಕಾರಗಳನ್ನು ತಿಳಿಸ್ತಾ, ಮೀಡಿಯಾದವರು ಎಲ್ಲ ಸೇರಿದಿರಿ. ನಾವೆಲ್ಲ ಇವತ್ತು ಏನು ಮಾತಾಡಿದೀವಿ ಇದನ್ನೆಲ್ಲ ನಮ್ಮ ತಾಲೂಕಿಗೆ ತಲುಪಿಸುವಂತ ಕಾರ್ಯಕ್ರಮ ಇವತ್ತು ಮೀಡಿಯಾದವ್ರು ಮಾಡ್ತಿದ್ದಾರೆ. ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣಿಸ್ಬೇಕು ಇವತ್ತು ಸಬ್ಜೆಕ್ಟು. ಏನಂತಂದ್ರೆ ಯಾವಾಗಲೂ ನಾವೇನಂತಂದ್ರೆ ಪಾಲಿಟಿಕ್ಸ್ ಮಾತಾಡ್ತೀವಿ, ಇಲ್ಲ ಏನಾದರೂ ಬೇರೆ ಥರ ಕಾಮನ್ ಇಶ್ಯೂಸ್ ಮಾತಾಡ್ತೀವಿ. ಸೊ ಇದೇನಪ್ಪ ಅಂದ್ರೆ ಇದು ಬಯೋಚಾರ್ ಅಂತ ಬಂದಾಗ ಸ್ವಲ್ಪ ಡಿಫ್ರೆಂಟ್ ಆಗಿ ಜನರ ಆಲೋಚನೆಗೆ ಬೀಳುವಂತ ಒಂದು ವಿಷಯ ಇದು. ಆಕ್ಚುಲಿ ಈ ವಿಷಯವನ್ನ ಒಂದು 2 ದಿವಸ ಅಲ್ಲ, 1 ವಾರ ಬೇಕಾದ್ರೆ ಸೆಮಿನಾರ್ ಮುಖಾಂತರ ಹೇಳುವಂತ ಸಾಮರ್ಥ್ಯ ನಮ್ಮ ಕ್ಷಿತೀಶ್ ಸರ್ ಅವ್ರಿಗಿದೆ. ಸೊ ಅಂತ ಡೀಪ್ ತಿಳ್ಕೊಂಡಿರೋಂಥ ವ್ಯಕ್ತಿ ಅವರು ಈ IBBN ಸಂಸ್ಥೆಯನ್ನ ಕಟ್ಟಿದ್ದಾರೆ. ಹಾಗಾಗಿ ಇದು ಏನಂತಂದ್ರೆ ಬರೀ ಡ್ರಮ್ಸ್ ಡಿಸ್ಟ್ರಿಬ್ಯೂಷನ್ ಆಗ್ತಾ ಇರೋದ್ರಿಂದ ತುಂಬಾ ತಿಳುವಳಿಕೆಯನ್ನ ಕೊಡ್ಲಿಕ್ಕೆ ಇವತ್ತು ಒಂದೇ ಸ್ಟೇಜಲ್ಲಿ ಆಗೋದಿಲ್ಲ. ಅದು ಹಂತ ಹಂತವಾಗಿ ನಮ್ಮ ಪ್ರಭಾಕರ್ ಸರ್ ಅವರು ಹೆಂಗ್ ಬಳಸಬೇಕು, ಅದರಿಂದ ಏನ್ ಬೆನಿಫಿಟ್ ಇದೆ ಅಂತದನ್ನೆಲ್ಲ ಕೂಡ ಹೇಳ್ಕೊಡ್ತಾರೆ. ಈಗ ಜನರಲ್ ಆಗಿ ನಾವು ಅರ್ಥ ಮಾಡ್ಕೋಬೇಕಂತಂದ್ರೆ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ, ಈಗ ಸಾರ್ ಅವ್ರು ಹೇಳ್ತಾ ಇದ್ರು ತಾಪಮಾನ ಜಾಸ್ತಿ ಆಗ್ಬಿಟ್ಟಿದೆ, ಗ್ಲೋಬಲ್ ವಾರ್ಮಿಂಗ್ ಜಾಸ್ತಿ ಆಗ್ಬಿಟ್ಟಿದೆ ಅಂತ ಹೇಳ್ತಿದ್ದಾರೆ. ಇದೆಲ್ಲ ಏನಕ್ಕೆ ಆಗ್ತಿದೆ ಅಂತಂದ್ರೆ, ಈಗ ನಾವು ಹಲವಾರು ಎಲಿಮೆಂಟ್ಸ್ ಅನ್ನ ನಾವು ನೋಡ್ಬೋದು. ಏನು ಗಾಡಿಗಳು ಜಾಸ್ತಿ ಆಗಿದೆಯಾ, ವೆಹಿಕಲ್ಸ್ ಡೆನ್ಸಿಟಿ ಜಾಸ್ತಿ ಆಗಿದೆಯಾ ವರ್ಲ್ಡ್ ಅಲ್ಲಿ ಅಂತ ಹೇಳ್ಬಿಟ್ಟು. ಆಮೇಲೆ ಇನ್ನೇನ್ ಆಗ್ತಿದೆ ಅಂತಂದ್ರೆ, ಈಗ ಕೃಷಿ ತ್ಯಾಜ್ಯಗಳನ್ನ ನಾವು ಸುಡೋದ್ರಿಂದ ಗ್ಲೋಬಲ್ ಮಟ್ಟದಲ್ಲಿ ನಾವೆಲ್ಲಾ ಕಡೆ ಕೂಡ ಒಂದು ಕೃಷಿಯನ್ನ ವೇಸ್ಟ್ ಬೀಳುತ್ತಲ್ಲ, ಅದನ್ನೆಲ್ಲ ಕೂಡ ನಾವು ಸುಡುವಂತ ಕಾರ್ಯಕ್ರಮ ಆಗ್ತಾ ಇರೋದ್ರಿಂದ ಅದೆಲ್ಲ ಕೂಡ ಹೋಗಿ ಅದು ಗ್ಲೋಬಲ್ ವಾರ್ಮಿಂಗ್ ಅನ್ನ ಕ್ರಿಯೇಟ್ ಮಾಡ್ತಿದೆ ಅನ್ನೋದು ಕೂಡ ಒಂದು ಸಬ್ಜೆಕ್ಟ್. ಹೀಗೆ ಹಲವಾರು ಮಣ್ಣಾಗಿರ್ಬೋದು, ನೀರಾಗಿರ್ಬೋದು, ಹವಾಮಾನ ಆಗಿರ್ಬೋದು, ಪ್ರತಿಯೊಂದು ಏನು ಏರ್ಪೇರ್ ಆಗ್ಲಿಕ್ಕೆ ಏನೆಲ್ಲ ಕಾರಣಗಳನ್ನ ನಾವು ನೋಡ್ಬೋದು. ಇವಾಗ ಎಲ್ಲರಿಗೂ ಗೊತ್ತಿರುವಂತ ವಿಷಯ. ಅದರಲ್ಲಿ ನಾವು ಕೃಷಿಯನ್ನ ಮೇಜರ್ ಆಗಿ ತಗೊಂಡಾಗ, ನಮ್ಮ ದೇಶದಲ್ಲಿ ತಗೊಂಡಾಗ ಪ್ರತಿಯೊಬ್ಬ ಕೃಷಿ ಮಾಡುವಂತ ವ್ಯಕ್ತಿ ಕೂಡ ತಮ್ಮ ಜಮೀನಲ್ಲಿ ಬೀಳುವಂತ ವೇಸ್ಟ್ ಅನ್ನ ಸುಡುವಂತ ಸುಡುವಂತ ಕೆಲಸಗಳನ್ನ ಮಾಡ್ತಿದ್ದಾರೆ. ಅದನ್ನ ನಾವು ತಪ್ಪಿಸಿ ಅದನ್ನ ನಾವು ಬಯೋಚಾರ್ ಮಾಡಿ ಅದನ್ನ ಮತ್ತೆ ಜಮೀನಿಗೆ ಹಾಕಿ ಅದರಿಂದ ಯಾವ ರೀತಿ ಫಲವತ್ತತೆ ತೆಗಿಬಹುದು ಅನ್ನೋದನ್ನ ಈಗಾಗಲೇ ನಮ್ಮ ಶ್ರೀ ಸರ್ ಅವ್ರು ಹೇಳಿದ್ದಾರೆ. ಸೊ ಹಾಗಾಗಿ ಈಗ ಏನಂತೀವಿ ಅಂತಂದ್ರೆ, ಒಳ್ಳೆ ಫುಡ್ ಬೇಕು ನಮ್ಗೆ, ಆರೋಗ್ಯಯುತವಾದಂತ. ಇವಾಗ ನಮ್ಮ ಚಲಪತಿ ಸರ್ ಹೇಳ್ತಾ ಇದ್ರು, ಆರೋಗ್ಯಯುತವಾದಂತ ಫುಡ್ ಬೇಕು, ಬಟ್ ಬೆಳಿಲಿಕ್ಕೆ ಯಾರು ರೆಡಿ ಇಲ್ಲ. ಹೋಗ್ಲಿ ಕೇಳೋರು ಒಂದ್ ಕಡೆ ಇದ್ದಾರೆ, ಏನು ಕಮರ್ಷಿಯಲ್ ಆಗಿ ನಮ್ಗೆ ಒಳ್ಳೆ ಫುಡ್ ಬೇಕು ಅಂತ ಕೇಳೋರು ಇದ್ದಾರೆ. ಅವ್ರನ್ನ ನಾವು ಸೈಡ್ಗಿಟ್ಟಾಗ
ಹೋಗ್ಲಿ ಬೆಳೆಯೋರಾದ್ರೂ ಈಗ ರಾಸಾಯನಿಕ ಫುಡ್ ಅನ್ನ ಕೇಳ್ತಿದ್ರ, ಬೆಳೆಯೋರು ಕೂಡ ಬೆಳೆಯೋ ರೈತರು ಕೂಡ ಒಳ್ಳೆ ಫುಡ್ ಬೇಕು, ಬಟ್ ಬೆಳಿಲಿಕ್ಕೆ ರೆಡಿ ಇಲ್ಲ ರೈತರು ಕೂಡ.